ಯಾವುದಾದ್ರೂ ಅನ್ನೋನ್ ನಂಬರಿಂದ ಕರೆ ಬಂದರೆ, ಅನಾಮಧೇಯ ವ್ಯಕ್ತಿಗಳ ಕಡೆಯಿಂದ ಕರೆ ಬಂದರೆ ರಿಸೀವ್ ಮಾಡೋದಕ್ಕಿಂತ ಮುಂಚೆ ಎಚ್ಚರವಾಗಿರಿ. ಡಿಜಿಟಲ್ ಅರೆಸ್ಟ್ ರೂಪದಲ್ಲಿ ಕೋಟಿ ರೂಪಾಯಿಗಳಷ್ಟು ವಂಚನೆ ಮಾಡಲಾಗಿದೆ. ಬೆಂಗಳೂರಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ಗೆ ಕೋಟಿ ವಂಚನೆಯನ್ನು ಮಾಡಲಾಗಿದೆ. 11,83,55,000 ರೂಪಾಯಿ ವಂಚನೆ ಮಾಡಲಾಗಿದೆ. ಇಲ್ಲಿ ವಿಜಯ್ ಕುಮಾರ್ KS ಎಂಬ ಸಾಫ್ಟ್ವೇರ್ ಉದ್ಯೋಗಿಗೆ ದೋಖಾಗಿರೋದು. ಟ್ರಾಯ್ನಿಂದ ದೂರು, ನಾವು ಟ್ರಾಯಿಂದ ಮಾತಾಡ್ತಾ ಇದ್ದೀವಿ, ಟೆಲಿಫೋನ್ ರೆಗ್ಯುಲೇಟರಿ ಅಥಾರಿಟಿ ಇದೆಯಲ್ಲಪ್ಪ, ಅದರ ಕಡೆಯಿಂದ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಮೊದಲು ಕರೆ ಮಾಡ್ತಾರೆ ಆರೋಪಿಗಳು. ನಂತರ ನಿಮ್ಮ ಆಧಾರ್ ಕಾರ್ಡ್ ಮನಿ ಲಾಂಡ್ರಿಂಗ್ನಲ್ಲಿ ಬಳಕೆ ಆಗಿಬಿಟ್ಟಿದೆ, ಹಣವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಕ್ರಮವಾಗಿ ಸಾಗಿಸುವಂಥ ಕೇಸಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಬಳಕೆ ಆಗಿಬಿಟ್ಟಿದೆ, ಇಲ್ಲಿ ಮುಂಬೈನ ಕೊಲಾಬಾದಲ್ಲಿ ನಿಮ್ಮ ಮೇಲೆ ಪ್ರಕರಣವನ್ನು ಹಾಕಿದ್ದೀವಿ, ನಾವು ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದಾರೆ. 6 ಕೋಟಿ ವಂಚನೆ ಆಗಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಈಗ. ನಂತರ ವಿಡಿಯೋ ಕಾಲ್ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡುವುದಾಗಿ ಬೆದರಿಕೆಯನ್ನು ಕೂಡ ಹಾಕಲಾಗಿದೆ. ಒಂದು ದಿನ ಪೂರ್ತಿ ಡಿಜಿಟಲ್ ಅರೆಸ್ಟ್ ಮಾಡಿದ್ರು ಆರೋಪಿಗಳು. ಈ ವೇಳೆ ಹಂತವಾಗಿ ಹಣವನ್ನು ಕಳಿಸ್ಕೊಂಡಿದ್ದಾರೆ ಆರೋಪಿಗಳು. ಈಶಾನ್ಯ ಭಾಗದ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡೀಟೇಲ್ಸ್ ಕೊಡೋಕೆ ಇದೀಗ ಸಂತೋಷ್ ಪಟೇಲ್, ಡಿಜಿಟಲ್ ಅರೆಸ್ಟ್ ಯಾವ ರೀತಿಯಲ್ಲಿ, ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ ಅಂತ ಸಂತೋಷ್? ಸಂತೋಷ್ ಕೇಳಿಸ್ತಾ ಇದೆಯಾ?